ಭಾವನಮ್ಮ ನೀವು ತಿನ್ನಿಸಿ. ತಿನ್ಸೆ. ಭಾವನಕ್ಕ ಇನ್ನೊಂದ್ಸಲ ತಿನ್ಸಿ. ಯಾಕದ್ಕೆ ಅವ್ರು ತಿನ್ಸೋದನ್ನ ಮತ್ತೆ ನೋಡ್ಬೇಕು ಅನಿಸ್ತಿದ್ಯಾ ನಿಮ್ಗೆ? ಅಯ್ಯೋ ಹಂಗಲ್ಲ, ಇಂಥ ಕ್ಷಣನ ಫೋಟೋ ತೆಗಿಬೇಕಲ್ಲ ಅದಕ್ಕೆ. ಅಯ್ಯೋ ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ಅಕ್ಕ ಅಕ್ಕ ಮತ್ತೆ ತಿನ್ಸೆ. ಬೇಡ ಜಾನು, ತಿನ್ಸೆ ಅಕ್ಕ. ಹೌದು ಭಾವನಾ, ಅಷ್ಟು ಜನ ಆಸೆ ಪಡ್ತಾ ಇದ್ದಾರೆ, ತಿನ್ಸಮ್ಮ. ಬಾವಾ ನೀವು ತಿನ್ಸಿ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ ನಿವಾಸ. ಸರಿ, ಈಗ್ಲಾದ್ರೂ ಎಲ್ರನ್ನೂ ಊಟ ಮಾಡಕ್ ಬಿಡಿ. ಭಾವನಾ ಊಟ ಮಾಡಮ್ಮ. ನಮ್ಮ ಮನೆಗೆ ಬಂದಾಗಿಂದ ಇವತ್ತೇ ಇವ್ರು ತೃಪ್ತಿಯಾಗಿ ಊಟ ಮಾಡ್ತಾವ್ರೆ. ದಿನ ಇವ್ರನ್ನ ಇಲ್ಲಿಗೆ ಕರ್ಕೊಂಡ್ಬಂದು ಊಟ ಮಾಡಿಸಿದ್ರೆ ಚೆನ್ನಾಗಿರುತ್ತಲ್ವಾ? ಹಂಗೆ ಮಾಡಿದ್ರೆ ಅದೊಂದು ಅಪವಾದ ನನ್ನ ಮೇಲೆ ಬರ್ತದೆ. ಬೇಡ, ಅವ್ರನ್ನ ನಮ್ಮ ಮನೇಲಿ ಹೆಂಗಾದ್ರು ಮಾಡಿ ಊಟ ಮಾಡೋಂಗೆ ಮಾಡಬೇಕು. ಮಾಡ್ತೀನಿ. ಅಂದ್ರೆ ಯಾಕೆ ಊಟ ಮಾಡ್ತಾ ಇಲ್ಲ? ಏನಾದರೂ ಬೇಕಿತ್ತಾ? ಏನು ಬೇಡ ಮಾವ, ಇಲ್ಲಿ ಊಟಕ್ಕಿಂತ ನಿಮ್ಮ ಪ್ರೀತಿ ವಿಶ್ವಾಸದಿಂದಲೇ ಹೊಟ್ಟೆ ತುಂಬೋಗದೆ. ಏ ಸಿದ್ಧೋರ, ಹಿಂಗಂದ್ರೆ ಹೆಂಗೆ? ಇಷ್ಟೆಲ್ಲ ಮಾಡಿದ ಯಾರಿಗೋಸ್ಕರ? ನಿಮ್ಗೋಸ್ಕರ ತಾನೆ. ಅಲ್ಲಿ ನೋಡಿ, ನಮ್ಮ ತಂಗಿ ನೋಡಿ, ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಚೆನ್ನಾಗಿ ಬಾರಿಸಿದ್ದಾರೆ. ಮನೇಲಿ ಮಕ್ಕಳು ಕಾಯ್ತಿರ್ತಾರೆ, ಅದಕ್ಕೆ ತಿಂತಾ ಇದ್ದೀನಿ. ನೋಡಪ್ಪ, ನೀನು ತಿನ್ನಮ್ಮ, ಬೇಜಾರು ಮಾಡ್ಕೋಬೇಡ. ಸಂತು. ಆಯ್ತು, ನೀನು ತಿಂತೀನಿ. ಎಲ್ರನ್ನೂ ಒಪ್ಸಿ ಮದ್ವೆ ಆಗಿದ್ದಿದ್ರೆ ಈ ಸಂತೋಷಕ್ಕೊಂದು ಅರ್ಥ ಇರ್ತಿತ್ತು. ಆದ್ರೆ ಈಗ ಎಲ್ಲಾನು ಅರ್ಥ ಕಳ್ಕೊಂಡಿದೆ. ಎಲ್ರೂ ಖುಷಿಯಾಗಿರೋರು ಖುಷಿ ಪಡೋಕ್ಕಾಗ್ತಿಲ್ಲ. ದೇವ್ರೆ, ಏನಪ್ಪ ಇದೆಲ್ಲ? ನೂರು ಕಾಲ ನೀವಿಬ್ರು ಸುಖವಾಗಿರಿ. ನೋಡಪ್ಪ, ನನ್ನ ಮೊಮ್ಮಗಳ ಮನಸ್ಸು ನೋಯಿಸ್ಬೇಡಪ್ಪ, ಚೆನ್ನಾಗಿ ನೋಡ್ದ. ಅದು ನನ್ನ ಕರ್ತವ್ಯ ಕಣಜಿ. ನೀವು ಹೇಳಿದ್ಕಿಂತ ಚೆನ್ನಾಗಿ ನೋಡ್ಕೋತೀನಿ.
ಖುಷಿಯಾಗಿಲ್ಲ. ನೋಡ್ರೆ, ನಮ್ಮಕ್ಕ ಯಾವ ತಪ್ಪು ಮಾಡಲ್ಲ. ಅಕಸ್ಮಾತಾಗಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದರೂ ತಪ್ಪಾದರೆ ಕ್ಷಮಿಸ್ಬಿಡಿ. ಇವಳು ಕಣ್ಣೀರು ಹಾಕಿದ್ರೆ ನಾವ್ಯಾರು ಖುಷಿಯಾಗಿರಲ್ಲ. ಪ್ಲೀಸ್. ಹೋಗಿ ಬರ್ತೀನಣ್ಣ. ಹಾಂ